ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ನ ಬಿಟ್ಟಿದ್ದಾರೆ. ಸೊ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ. ಸೊ ಬಟ್ ಕೆಲವರಿಗೆ ಏನಂದರೆ ಡೌನ್ಲೋಡ್ ಆಗಿಲ್ಲ. ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಆದಷ್ಟು ಬೇಗ ನಿಮಗೆ ಏನೆಲ್ಲ ಪ್ರಾಬ್ಲಮ್ ಶೋ ಆಗ್ತಾಯಿದೆ ಅದನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡಿಸ್ಕೊಂಡು ಅಥವಾ KAಗೆ ವಿಸಿಟ್ ಮಾಡಿ ನೀವು ಅದನ್ನು ಸರಿಪಡಿಸ್ಕೋಬೋದು. ಸೊ ನಾನು ಅದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳಿದ್ದೀನಿ ಏನೇನು ಮಾಡಬೇಕು ಅಂತ. ಸೊ ಇವಾಗ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಏನಂದರೆ ನಾನು ಜಸ್ಟ್ ನಿಮಗೆ ಆಬ್ಸೆಂಟ್ರಿ ಸ್ಕೆಡ್ಯೂಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಬ್ಸೆಂಟ್ರಿ ಯಾವಾಗ ಬಿಡ್ಬೋದು ಮತ್ತು ಆಬ್ಸೆಂಟ್ರಿಗೆ ಮೀನ್ಸ್ ಲಾಸ್ಟ್ ಇಯರ್ ಟೈಮ್ ಟೇಬಲ್ ತೊಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟು ದಿನ ಟೈಮ್ ಕೊಡ್ತಾರೆ, ಮಾರ್ಕ್ ರಿಸಲ್ಟ್ ಯಾವಾಗ, ಫೈನಲ್ ರಿಸಲ್ಟ್ ಯಾವಾಗ, ಮಾರ್ಕ್ ರಿಸಲ್ಟ್ ಅಂದರೆ ಏನು, ಮತ್ತು ನಿಮಗೆ ಎಷ್ಟು ಫಸ್ಟ್ ರೌಂಡಲ್ಲಿ ಮತ್ತು ನಿಮ್ಗೆ ಎಷ್ಟು ದಿನ ಟೈಮಿಂಗ್ ಕೊಡ್ತಾರೆ ಆಬ್ಸೆಂಟ್ರಿ ಮಾಡೋಕ್ಕೆ. ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಅದನ್ನು ಮಾಡ್ಕೊಳ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೋಡ್ಕೋಬೋದು ಇದರಲ್ಲಿ. ಇವಾಗ ನಿಮಗೆ ಸದ್ಯಕ್ಕೆ KA ಕಡೆಯಿಂದ ಏನೂ ಅಪ್ಡೇಟ್ ಇಲ್ಲ. ಸೊ ಅದಕ್ಕೆ ಜಸ್ಟ್ ಇವಾಗ ನಿಮಗೆ ಆಬ್ಸೆಂಟ್ರಿ ಬಗ್ಗೆ ಮಾಹಿತಿ ಕೊಡ್ತೀನಿ, ಯಾವ ರೀತಿ ಇರುತ್ತೆ ಅನ್ನೋದು. ಸೊ ನೋಡ್ಕೋಬೋದು ಫಸ್ಟ್ ಆಫ್ ಆಲು. ಮತ್ತು ಫಸ್ಟ್ ಏನಂದರೆ ನಾನು ಸ್ವಲ್ಪ ಆಬ್ಸೆಂಟ್ರಿ ಯಾವಾಗ ಬಿಡ್ಬೋದು ಅನ್ನೋ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಯಾಕಂದರೆ ಮೊನ್ನೆ KCT ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಾಗ KA ಕಡೆಯಿಂದ ಸ್ವಲ್ಪ ಮಾಹಿತಿ ಬಂದಿತ್ತು. ಸೊ ಅದನ್ನು ಇವಾಗ ಹೇಳ್ತೀನಿ, ನೋಡ್ಕೊಳ್ರಿ ಕರೆಕ್ಟಾಗಿ. ಸೊ ಇಲ್ಲಿ ನೋಡ್ಕೋಬೋದು, ಸರ್ಕಾರದಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರ ಆಪ್ಷನ್ ದಾಖಲಿಸಲು ಲಿಂಕ್ ತೆರೆಯಲಾಗೋದು. ಮೀನ್ಸ್ ಇನ್ನೂವರೆಗೂ ಏನಂದರೆ KAಗೆ ಯಾವುದೇ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ ಸರ್ಕಾರದಿಂದ. ಸೊ ಎಲ್ಲ ಕಾಲೇಜು ಅವರು ಸರ್ಕಾರಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟ ನಂತರ ಗೋರ್ಮೆಂಟ್ ಏನಂದರೆ KA ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಡಬೇಕು. ಸೊ ಎಲ್ಲ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟ ನಂತರನೇ ಇವರು ಏನಂದರೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟ ನಂತರನೇ ಇವರು ನಿಮಗೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ಮೇಲೆ ಏನಂದರೆ ನಿಮಗೆ ಆಬ್ಸೆಂಟ್ರಿ ಟೈಮ್ ಟೇಬಲ್ ಮೀನ್ಸ್ ಆಬ್ಸೆಂಟ್ರಿ ಟೈಮ್ ಟೇಬಲ್ ಬಿಡ್ತಾರೆ, ಆಬ್ಸೆಂಟ್ರಿ ಲಿಂಕ್ ಕೂಡ ಬಿಡ್ತಾರೆ. ಸೊ ಎಲ್ಲರಿಗೂ ಏನಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣವೇ ಬಿಡ್ತಾರೆ, ಅಲ್ಲಿವರೆಗೂ ಬಿಡೋಕ್ಕಾಗಲ್ಲ. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಇದ್ರೇ ಆಬ್ಸೆಂಟ್ರಿ ಮಾಡೋಕ್ಕಾಗೋದು. ಯಾವ ಕಾಲೇಜಲ್ಲಿ ಸೀಟ್ ಇದೆ ಅಂತ ಗೊತ್ತಾಗಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಕಂಪಲ್ಸರಿ ಬೇಕೇ ಬೇಕು. ಸೊ ಎಷ್ಟು ಮಂಡಳಿ ಇಟ್ಕೊಳ್ರಿ. ಇನ್ನೂವರೆಗೂ ಏನಂದರೆ ಸೀಟ್ ಮ್ಯಾಟ್ರಿಕ್ಸ್ ಯಾವುದೂ ಬಂದಿಲ್ಲ, ನಿಮಗೆ ತೋರಿಸ್ತೀನಿ ಕೂಡ. ಜಸ್ಟ್ ಇಂಜಿನಿಯರಿಂಗ್ ಒಂದು ಮಾತ್ರ ಇವಾಗ ಸದ್ಯಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಒಂದೇ ಬಂದಿರೋದು. ರಿಮೈನಿಂಗ್ ಕೋರ್ಸ್ ಯಾವುದೂ ಬಂದಿಲ್ಲ. BSc ನರ್ಸಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಇಂಜಿನಿಯರಿಂಗ್ ಆಗಲಿ ಅಥವಾ ಅಗ್ರಿಕಲ್ಚರ್ ಆಗಲಿ, ವೆಟರ್ನರಿ ಆಗಲಿ ಇನ್ನೂ ಯಾವುದೇ ಬಂದಿಲ್ಲ. ಜಸ್ಟ್ ಇಂಜಿನಿಯರಿಂಗ್ ಒಂದೇ ಕೋರ್ಸ್ ಬಂದಿರೋದು. ನೋಡ್ಕೋಬೋದು, ಇವಾಗ ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ. ನೋಡ್ಕೋಬೋದು, ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟ್ ಆಫ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ನೋಡ್ಕೋಬೋದು, ಜಸ್ಟ್ ಇಂಜಿನಿಯರಿಂಗ್ ಒಂದು ಸೀಟ್ ಮ್ಯಾಟ್ರಿಕ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ನಿಮ್ಮ ರಿಸರ್ವೇಷನ್ ಪ್ರಕಾರ ಮತ್ತು ನಿಮ್ಮ ಕ್ಯಾಟಗರಿ ಪ್ರಕಾರ. ಸೊ ಅದೆಲ್ಲ ಗೊತ್ತಾಗುತ್ತೆ, ಕರೆಕ್ಟಾಗಿ ನೋಡ್ಕೋಬೋದು. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ನಾನು ಈ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದನ್ನು ಕರೆಕ್ಟಾಗಿ ನೋಡಿರಿ, ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಇಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಅಪ್ಡೇಟ್ಸು. ಇನ್ನೂ ಯಾವುದು ಕೋರ್ಸ್ ಬಿಟ್ಟಿಲ್ಲ, ಜಸ್ಟ್ ಇಂಜಿನಿಯರಿಂಗ್ ಒಂದೇ ಬಿಟ್ಟಿದ್ದಾರೆ. ಸೊ ವೇಟ್ ಮಾಡಿರಿ. ಇವಾಗ ನೆಕ್ಸ್ಟ್ ಏನಂದರೆ ಆಬ್ಸೆಂಟ್ರಿ ಸ್ಕೆಡ್ಯೂಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ಇರುತ್ತೆ, ಟೈಮಿಂಗ್ ಎಷ್ಟು ದಿನ ಕೊಡ್ತಾರೆ ಅನ್ನೋದು. ವಿಡಿಯೋ ಕರೆಕ್ಟಾಗಿ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ, ಏನೂ ಅರ್ಥ ಆಗಲ್ಲ. ಸೊ ನೋಡ್ಕೋಬೋದು, ಇಲ್ಲಿ ನಾನು ಆಬ್ಸೆಂಟ್ರಿ ಟೈಮ್ ಟೇಬಲ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲಿಪ್ ಕೊಡ್ತೀನಿ. ಆಬ್ಸೆಂಟ್ರಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು KA ಕಡೆಯಿಂದ ಹೇಳಿದ್ದಾರೆ. ನೋಡ್ಕೋಬೋದು, ಸದ್ಯಕ್ಕೆ ಅಭ್ಯರ್ಥಿಗಳು ಕಾಲೇಜುಗಳು ಮತ್ತು ಕೋರ್ಸುಗಳು ಪಟ್ಟಿಯನ್ನು ಆದ್ಯತಾ ಕ್ರಮದಲ್ಲಿ ಕಾಲೇಜ್ ಕೋಡ್ ಮತ್ತು ಕೋರ್ಸ್ ಕೋಡ್ ಬಿಳಿ ಕಾಗದದಲ್ಲಿ ಬರೆದು ಸಿದ್ಧವಾಗಿರುವಂತೆ ಸೂಚಿಸಲಾಗಿದೆ. ಸೊ ಇದು ಯಾಕಂದರೆ ಲಾಸ್ಟ್ ಇಯರ್ ಅವ್ರು 8ನೇ ತಾರೀಕು ಆಬ್ಸೆಂಟ್ರಿ ಬಿಟ್ಟಿದ್ರು. ಬಟ್ ಸರ್ವರ್ ಎರರ್ ಆಗಿರೋ ಕಾರಣ ಅವನೆಂದರೆ 2-3 ದಿನ ಮುಂದಿಟ್ಟರು. ಸೊ ಅದಕ್ಕೇನೆಂದರೆ ಈ ರೀತಿ ಒಂದು KA ಕಡೆಯಿಂದ ಮೆಸೇಜ್ ಬಂದಿತ್ತು. ಸೊ ಅದಕ್ಕೇನೆಂದರೆ ಆಬ್ಸೆಂಟ್ರಿಗೆ ಏನಂದರೆ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು. ಸುಮ್ಮನೆ ಆಬ್ಸೆಂಟ್ರಿ ಬಿಡ್ತಾರೆ, ಸುಮ್ಮನೆ ಯಾವುದಾದ್ರು ಕಾಲೇಜ್ ಸೇರಿಸಿ ಬಿಡೋದಲ್ಲ, ಹಂಗಲ್ಲ. ಆಬ್ಸೆಂಟ್ರಿ ಅಂದರೆ ನಿಮಗೆ ಯಾವ ಒಳ್ಳೆ ರ್ಯಾಂಕ್ ಇರುತ್ತೆ, ನಿಮ್ಮದು 1,000, 2,000, 10,000, 15,000 ಹಿಂಗೆ ರ್ಯಾಂಕ್ ಇರುತ್ತೆ. ಸೊ ಸುಮ್ಮನೆ ಅದನ್ನು ನಿಮಗೆ ಒಂದು ಚೆನ್ನಾಗಿರೋ ಗೋರ್ಮೆಂಟ್ ಕಾಲೇಜ್ ಸಿಗುತ್ತೆ. ಸೊ ಅಂಥವ್ರು ಮಿಸ್ ಮಾಡ್ಕೋತೀರಾ. ಸೊ ಏನಂದರೆ ಸುಮ್ಮನೆ ಸಿಕ್ಕಿದ ಕಾಲೇಜ್ ಆ್ಯಡ್ ಮಾಡಿಬಿಡೋದು, ಅಂಥವ್ರು ಭಾಳ ಜನ ಮಾಡ್ತಾರೆ. ಸೊ ಅದಕ್ಕೇನಂದ್ರೆ ಕರೆಕ್ಟಾಗಿ ಆಬ್ಸೆಂಟ್ರಿ ಮಾಡಬೇಕಾದ್ರೆ ಪ್ರಿಪೇರ್ ಆಗಬೇಕಾಗುತ್ತೆ. ಫಸ್ಟು ಯಾವ ಕಾಲೇಜ್ ಬೇಕು, ಯಾವ ಕಾಲೇಜ್ ಬೇಡ ಅನ್ನೋದು ಕರೆಕ್ಟಾಗಿ ನಿಮಗೆ ಒಂದು ಪೇಜಲ್ಲಿ ಬರೆದು ಇಟ್ಕೊಳ್ರಿ. ಯಾಕಂದರೆ ಆಬ್ಸೆಂಟ್ರಿ ಮಾಡೋಕ್ಕೆ ಕೂಡ ಈಸಿ ಆಗಿಬಿಡುತ್ತೆ. ಬೇಗ ಕಾಲೇಜಸ್ ಆ್ಯಡ್ ಮಾಡ್ಬೋದು, ಕಾಲೇಜ್ ಕೋಡು ಮತ್ತು ಕಾಲೇಜ್ ಲಿಸ್ಟ್ ಬರ್ಕೊಂಡು ಇಟ್ಕೊಂಡ್ರೆ. ಸೊ ಇಷ್ಟೇನೆಂದರೆ ಆಬ್ಸೆಂಟ್ರಿ ಬಗ್ಗೆ ಮಾಹಿತಿ ಆಯಿತು. ಸೊ ಇವಾಗ ನೆಕ್ಸ್ಟ್ ಏನಂದರೆ ಆಬ್ಸೆಂಟ್ರಿ ಟೈಮ್ ಟೇಬಲ್ ನೋಡ್ಕೊಳ್ರಿ ಯಾವ ರೀತಿ ಇರುತ್ತೆ ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ನೋಡ್ಕೋಬೋದು, ಇಲ್ಲಿ ಅರ್ಹ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಲು ಏನಂದರೆ ಅಪ್ ಟು 11:59 PM ಆನ್ 18/7/2025 ಇದು ಲಾಸ್ಟ್ ಟೈಮ್ ಟೇಬಲ್. ಯಾರು ಕನ್ಫ್ಯೂಸ್ ಆಗಬೇಡ್ರಿ. ಈ ವರ್ಷ ಇನ್ನೂ ಆಬ್ಸೆಂಟ್ರಿ ಬಿಟ್ಟಿಲ್ಲ, ಸುಮ್ಮನೆ ಕನ್ಫ್ಯೂಸ್ ಆಗಬೇಡ್ರಿ. ಸೊ ನೆಕ್ಸ್ಟ್ ಏನಂದರೆ ಇವಾಗ ಇದು ಲಾಸ್ಟ್ ಟೈಮ್ ಟೇಬಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ನಿಮಗೆ ಈ ವರ್ಷ ಕೂಡ ಈ ರೀತಿ ಬರ್ಬೋದು. ಸೊ ನೋಡ್ಕೋಬೋದು, ನಿಮ್ಗೆ ಎಷ್ಟು ದಿನ ಟೈಮ್ ಕೊಡ್ತಾರೆ ಅಂದರೆ ನೋಡ್ಕೋಬೋದು. ಇಲ್ಲಿ ಆಬ್ಸೆಂಟ್ರಿ ಯಾವಾಗ ಬಿಟ್ಟಿದ್ರು, 8ನೇ ತಾರೀಕು ಬಿಟ್ಟಿದ್ರು. ಬಟ್ ನಾನು ಆಗಲೇ ಹೇಳಿದೆ, ಸರ್ವರ್ ಇಶ್ಯೂ ಕಾರಣದಿಂದ ಅದಕ್ಕೇನೆಂದರೆ 11 ತಾರೀಕು ಏನಂದರೆ ನಿಮಗೆ ಮುಂದೆ ಹಾಕಿದ್ರು ಅದು. ಸೊ ನೋಡ್ಕೋಬೋದು, ಇಲ್ಲಿ 11/7/25 ಅಂತ ಇದೆ. ಸೊ ಆ ಡೇಟ್ಗೆ ಮುಂದೆ ಹಾಕಿದ್ರು, 11/12 ಡೇಟ್ಗೆ ಮುಂದೆ ಹಾಕಿದ್ರು. ಸೊ ಅದಾದಮೇಲೆ ನಿಮಗೆ ಏನಂದರೆ ಒಂದು ವಾರ ಟೈಮ್ ಕೊಟ್ಟಿದ್ರು. ಸೊ ಟೈಮ್ ಕೊಟ್ಟ ನಂತರ ಏನಂದರೆ ನೋಡ್ಕೋಬೋದು 18/7/25 ಲಾಸ್ಟ್ ಡೇಟ್ ಆಗಿತ್ತು. ಸೊ ಇಲ್ಲಿ ಎಷ್ಟು ದಿನ ಆಯಿತು, 6 ದಿನ ಆಯಿತು. ಆಬ್ಸೆಂಟ್ರಿಗೆ ಎಷ್ಟು ದಿನ ಟೈಮ್ ಕೊಟ್ಟಿದ್ರು, ಕರೆಕ್ಟ್
6 ಅಥವಾ 7 ದಿನ ಟೈಮ್ ಕೊಟ್ಟಿದ್ರು. ಸೊ ಇದು ಆಮೇಲೆ ಎಕ್ಸ್ಟೆಂಡ್ ಕೂಡ ಮಾಡಿದ್ರು ಸಮ್ ಇಶ್ಯೂ ಕಾರಣದಿಂದ ಒಂದು 2-3 ದಿನ ಎಕ್ಸ್ಟೆಂಡ್ ಮಾಡಿದರು. ಸೊ ನೆಕ್ಸ್ಟ್ ಏನಂದರೆ ನೋಡ್ಕೋಬೋದು ಇಲ್ಲಿ ಮಾರ್ಕ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಮಾರ್ಕ್ ಅಂದರೆ ಏನು ಫಸ್ಟು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡ್ಕೋಬೋದು ಇಲ್ಲಿ ಮಾರ್ಕ್ ರಿಸಲ್ಟ್ ಅಂದರೆ ಏನಂದರೆ ಮಾರ್ಕ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಸೊ ಮಾರ್ಕ್ ರಿಸಲ್ಟ್ ಏನಂದರೆ ನೀವು ಕ್ರಿಕೆಟ್ ಆಡ್ತೀರ ಊರಲ್ಲಿ. ಸೊ ಫಸ್ಟ್ ಆಫ್ ಆಲ್ ಏನಂದರೆ ನೀವು ಟ್ರಯಲ್ ಬಾಲ್ ಹಾಕ್ತೀರಾ. ಟ್ರಯಲ್ ಬಾಲ್ ಹಾಕಿದ ಮೇಲೆ ನಿಮಗೆ ನೆಕ್ಸ್ಟು ಕ್ರಿಕೆಟ್ ಶುರು ಮಾಡ್ತೀರಾ ಗಲ್ಲಿ ಕ್ರಿಕೆಟ್ ಊರಲ್ಲಿ. ಸೊ ಇದೇ ರೀತಿ ಅದನ್ನು ಕೂಡ ನೀವು ಆಪ್ಷನ್ ಟ್ರೈ ಮಾಡಿದ ಮೇಲೆ ನಿಮಗೆ ಡೈರೆಕ್ಟ್ ಫೈನಲ್ ರಿಸಲ್ಟ್ ಬಿಡಲ್ಲ, ನಿಮಗೆ ಮಾರ್ಕ್ ರಿಸಲ್ಟ್ ಬಿಡ್ತಾರೆ. ಸೊ ಈ ಮಾರ್ಕ್ ರಿಸಲ್ಟ್ ಅಂದರೆ ಏನಂದರೆ ಜಸ್ಟ್ ನಿಮಗೆ ಟ್ರಯಲ್ ಥರ ಅದೇ ಕಾಲೇಜ್ ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಎಕ್ಸಾಂಪಲ್ JS ಕಾಲೇಜ್ ಆಫ್ ನರ್ಸಿಂಗ್. ಸೊ ಈ ಕಾಲೇಜ್ JS ಕಾಲೇಜ್ ಆಫ್ ನರ್ಸಿಂಗ್ ಈ ಕಾಲೇಜ್ ಸಿಕ್ಕಿರುತ್ತೆ. ಬಟ್ ಇದು ಮಾರ್ಕ್ ರಿಸಲ್ಟ್ ಕಾಲೇಜು. ಬಟ್ ಇದೇ ಕಾಲೇಜ್ ನಿಮಗೆ ಫೈನಲ್ ರಿಸಲ್ಟಲ್ಲಿ ಇರುತ್ತೆ. ಬಟ್ 90%, 80%, 90% ಈ ರೀತಿ ಅದನ್ನೇ ಇರುತ್ತೆ. ಬಟ್ 10% ಇರಲ್ಲ. ಯಾಕಂದರೆ ನೀವು ಕಟ್ ಆಫ್ ಶೀಟ್ ಮಾಡಿ ನೋಡಿ ಆಪ್ಷನ್ ಟ್ರೈ ಮಾಡಿರ್ತೀರ. ಬಟ್ ಜಸ್ಟ್ ಏನಂದರೆ ಇದು ಮಾರ್ಕ್ ರಿಸಲ್ಟ್ಸ್ ಅಂದರೆ ಜಸ್ಟ್ ನಿಮಗೆ ಟ್ರಯಲ್ ಥರ ಅದೇ ಕಾಲೇಜ್ ಫಿಕ್ಸ್ ಅಂತ ಇರಲ್ಲ. ಬಟ್ 90% ಇರುತ್ತೆ, 10% ಇರಲ್ಲ. ಯಾಕಂದರೆ ನಾನು ಲಾಸ್ಟ್ 2-3 ಇಯರ್ಸ್ ಗಮನ ಮಾಡಿದ್ದೀನಿ. ಮಾರ್ಕ್ ರಿಸಲ್ಟಲ್ಲಿ ಸಿಗೋ ಕಾಲೇಜ್ ಫೈನಲ್ ರಿಸಲ್ಟಲ್ಲಿ ಸಿಗುತ್ತೆ. ಸೊ ಅಕಸ್ಮಾತ್ ನಿಮಗೆ ಮಾರ್ಕ್ ರಿಸಲ್ಟಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಕಾಲೇಜ್ ಸಿಗಲಿಲ್ಲ ಅಂದರೆ ಅವಾಗ ಮತ್ತೆ ನಿಮಗೆ ಒಂದು ಚಾನ್ಸ್ ಕೊಡ್ತಾರೆ. ನೋಡ್ಕೋಬೋದು ಇಲ್ಲಿ ಆಫ್ಟರ್ ಇವಾಗ ನೋಡ್ಕೊಳ್ಳ್ರಿ ಮಾರ್ಕ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ 18 ತಾರೀಕು ಲಾಸ್ಟ್ ಡೇಟ್ ಇತ್ತು ಲಾಸ್ಟ್ ಇಯರ್ದು. ಸೊ 21 ಮಾರ್ಕ್ ರಿಸಲ್ಟ್ ಬಿಟ್ಟರು. ಎಷ್ಟು ದಿನ ಆಯಿತು ಆಪ್ಷನ್ ಟ್ರಿಗೆ ಎಷ್ಟು 7 to 9 ಡೇ ಹೋಯಿತು. ಆ್ಯಂಡ್ ಇದಕ್ಕೆ ರಿಸಲ್ಟ್ ಬರೋಕ್ಕೆ ಎಷ್ಟು ದಿನ ಆಯಿತು 3 ದಿನ ಹೋಯಿತು. ನೋಡ್ಕೋಬೋದು. ಸೊ ಇಲ್ಲಿ 9 ದಿನ ಅನ್ಕೊಳ್ಳೋಣ. 9 + 3 ಎಷ್ಟು 12 ಆಯಿತು. ಸೊ ನೆಕ್ಸ್ಟ್ ನೋಡ್ಕೊಳ್ರಿ ಇವಾಗ ಆಫ್ಟರ್ ಪಬ್ಲಿಕೇಶನ್ ಆಫ್ ಮಾರ್ಕ್ ರಿಸಲ್ಟ್. ಸೊ ಮಾರ್ಕ್ ರಿಸಲ್ಟ್ ಬಂದ ಮೇಲೆ ನಿಮಗೆ ಮತ್ತೆ ಏನಂದರೆ ಅಲ್ಟರು ರೀಅರೇಂಜು ಡಿಲೇಟ್ ಆಪ್ಷನ್ಸು ಇದರಲ್ಲಿ ಏನಂದರೆ ಮತ್ತೆ ನಿಮಗೆ ಆಪ್ಷನ್ ಟ್ರೈ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಏನಂದರೆ ಅದರಲ್ಲಿ ಏನೇನು ಮಾಡ್ಬೋದು ನೋಡ್ಕೊಳ್ರಿ. ಹೆಚ್ಚು ಆಯ್ಕೆಗಳನ್ನು ಸೇರಿಸಲು ನೀವು ಬೇಕಾದರೆ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು. ಬೇಕಾದರೆ ನಿಮಗೆ ಯಾವ ಕಾಲೇಜ್ ಬೇಡ ಅದನ್ನು ತೆಗೆದು ಹಾಕ್ಬೋದು. ಅಥವಾ ಆಪ್ಷನ್ಸ್ನ ಹಿಂದೆ ಮುಂದೆ ಮಾಡ್ಬೋದು. ಈಗ 1ನೇ ಕಾಲೇಜ್ ಇರೋದು 10ನೇ ಕಾಲೇಜ್ ಹಾಕ್ಬೋದು, 10ನೇ ಕಾಲೇಜ್ ಇರೋದು 1ನೇ ಕಾಲೇಜ್ ಹಾಕ್ಬೋದು. ಏನು ತೊಂದರೆ ಇಲ್ಲ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಸೊ ಅದಕ್ಕೂ ಕೂಡ ಟೈಮ್ ಕೊಡ್ತಾರೆ. ಅದಕ್ಕೆ ಎಷ್ಟು ದಿನ ಟೈಮ್ ಕೊಡ್ತಾರೆ ನೋಡ್ಕೊಳ್ರಿ. ಅದಕ್ಕೂ ನಿಮಗೆ ಏನಂದರೆ 3 ದಿನ ಟೈಮ್ ಕೊಡ್ತಾರೆ. ಸೊ 21/7ರಿಂದ 24/7ವರೆಗೆ ಟೈಮ್ ಕೊಡ್ತಾರೆ. ಸೊ ಅಲ್ಲಿ ಆಪ್ಷನ್ ಎಂಟ್ರಿಗೆ ಎಷ್ಟು 8 ದಿನ ಅಥವಾ 9 ದಿನ ಅಂದ್ಕೊಳ್ರಿ. 8 ಪ್ಲಸ್ ಮತ್ತು ಮಾರ್ಕ್ ರಿಸಲ್ಟ್ಗೆ 3 ದಿನ ಆಯ್ತು ಬಂತು. ಮತ್ತು ಇವಾಗ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಷ್ಟು ದಿನ ಆಯಿತು 3 ದಿನ ಟೈಮ್ ಕೊಟ್ಟರು. ಸೊ ನೆಕ್ಸ್ಟ್ ನೋಡ್ಕೊಳ್ರಿ ಫೈನಲ್ ರಿಸಲ್ಟ್ ನೋಡ್ಕೊಳ್ರಿ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇದೇ ನಿಮ್ಮ ಫೈನಲ್ ರಿಸಲ್ಟು. ಫಸ್ಟ್ ಏನು ಮಾಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಅದಾದಮೇಲೆ ಮಾರ್ಕ್ ಅಲಾಟ್ಮೆಂಟು, ಅದಾದಮೇಲೆ ಮತ್ತೆ ನಿಮಗೆ ರಿಅರೇಂಜು 2 ಆಪ್ಷನ್ಸ್ ಅದೆಲ್ಲ ಆಪ್ಷನ್ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ 28/7 ಇದು ಎಷ್ಟು ದಿನ ಆದಮೇಲೆ 4 ದಿನ ಆದಮೇಲೆ ಬಿಟ್ಟಿದ್ದಾರೆ. ನೋಡ್ಕೋಬೋದು. ಸೊ ನಿಮಗೆ ಇದೇ ಫೈನಲ್ ರಿಸಲ್ಟು. ಸೊ ಇದರಲ್ಲಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕೆ ನಿಮ್ಮ ಆ ಕಾಲೇಜ್ ಇಷ್ಟ ಇದ್ದರೆ ಹೋಗಿ ಕಾಲೇಜಿಗೆ ಡೈರೆಕ್ಟ್ ಅಡ್ಮಿಷನ್ ಆಗ್ಬೋದು. ಅದಕ್ಕೂ ಪ್ರೊಸೀಜರ್ ಇರುತ್ತೆ ಅಡ್ಮಿಷನ್ ಆಗೋಕ್ಕೆ ಏನೇನು ಮಾಡಬೇಕು ಅಂತ. ಸೊ ಅದೆಲ್ಲ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಬಗ್ಗೆ ವರಿಬೇಡ. ಸೊ ನೋಡ್ಕೋಬೋದು. ಫಸ್ಟ್ ರೌಂಡ್ಗೆ ಎಷ್ಟು ದಿನ ಟೈಮ್ ಇರುತ್ತೆ ನೋಡಿರಿ. 8, 3, 11, 11, 3, 14, 18 ಅಂದರೆ 18 ದಿನ ಇರೋಲ್ಲ. 1 ಮಂತ್ ಕೂಡ ಆಗ್ಬೋದು. ಯಾಕಂದರೆ ನಿಮಗೆ ಆಪ್ಷನ್ ಎಂಟ್ರಿ ಡೇಟ್ ಒಂದೊಂದು ಸಲ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. ಸೊ ಆದ ಕಾರಣದಿಂದ ಮಿನಿಮಮ್ 1 ಮಂತ್ ಆದರೂ ಕಂಪಲ್ಸರಿ ಹೋಗುತ್ತೆ. ಮೈಂಡಲ್ಲಿ ಇಟ್ಕೊಂಬಿಡ್ರಿ. ಫಸ್ಟ್ ರೌಂಡು ಅಂದರೆ ಈ ಸಲ ಪ್ರೀ ರೌಂಡ್ ಅಂತ ಹೇಳಿ ಮಾಡ್ತಿದ್ದಾರೆ. ಯಾಕಂದರೆ ಇವಾಗ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಎಕ್ಸಾಮ್ ಇಡ್ತಿದ್ದಾರಲ್ಲ ಅದಕ್ಕೋಸ್ಕರ ಈ ಸಲ ಏನು ಪ್ರೀ ರೌಂಡ್ ಅಂತ ಹೇಳಿ ಮಾಡ್ತಿದ್ದಾರೆ. ಸೊ ಇವಾಗ ಇಷ್ಟೇನಂದರೆ ಇದು ಆಪ್ಷನ್ ಎಂಟ್ರಿ ಬಗ್ಗೆ ಸ್ಕೆಡ್ಯೂಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ರೀತಿ ಆಪ್ಷನ್ ಎಂಟ್ರಿ ಟೈಮ್ ಇರುತ್ತೆ. ಸೊ ಇದು ಈ ವರ್ಷದಲ್ಲ, ನೆನಪಿಟ್ಕೊಳ್ರಿ. ಈ ವರ್ಷ ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ. ಸುಮ್ಮನೆ ಕನ್ಫ್ಯೂಸ್ ಆಗಬೇಡ್ರಿ. ಇದು ಲಾಸ್ಟ್ ಇಯರ್ ನಿಮಗೆ ಜಸ್ಟ್ ಅರ್ಥ ಆಗಲಿ ಅಂತ ಆಪ್ಷನ್ ಎಂಟ್ರಿ ಬಗ್ಗೆ ಯಾವ ರೀತಿ ಇರುತ್ತೆ ಟೈಮ್ ಟೇಬಲ್ ಅಂತ ನಿಮಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ ಎಲ್ಲರೂ. ಸೊ ಇಷ್ಟೇನಂದರೆ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿ ಮತ್ತು ಶೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಇನ್ನೂ ಕೂಡ ಬಿಟ್ಟಿಲ್ಲ. ಸೊ ಅದು ಬಿಟ್ಟ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ನೋಡ್ಕೋಬೋದು. ಸೊ ಇಷ್ಟೇನಂದರೆ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಮತ್ತು ಶೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಮತ್ತು ಸ್ಕೆಡ್ಯೂಲ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ನಾನು ನೆಕ್ಸ್ಟ್ ಕಡೆಯಿಂದ ಏನು ಅಪ್ಡೇಟ್ ಬಂದರೂ ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.